ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಜಸ್ಟ್ ಬರ್ತಾ ಇದೆ IPL ಕಡೆಯಿಂದ ಅಫಿಷಿಯಲ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಏನು ಗರೋ ಏನು ಅಂತ ಬ್ರೇಕಿಂಗ್ ಅಪ್ಡೇಟ್ ಅಂತ ಕೇಳಿದ್ರೆ, ವೆನ್ಯೂಸ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಇಷ್ಟು ವೆನ್ಯೂಸ್ಗಳಲ್ಲಿ ಮ್ಯಾಚ್ನ ಆಡಿಸಲಾಗುತ್ತಂತೆ. 18 ವೆನ್ಯೂಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಬಟ್ ಸ್ಕೆಡ್ಯೂಲ್ ನಮಗೆ ಅಫಿಷಿಯಲಿ ಈಚೆ ಬಂದಾಗ ಗೊತ್ತಾಗುತ್ತೆ ಯಾವ ವೆನ್ಯೂಗಳಲ್ಲಿ ಯಾವ ಮ್ಯಾಚ್ಗಳು ನಡೆಯುತ್ತೆ ಅಂತ. 18 ವೆನ್ಯೂಗಳಲ್ಲಿ ಮ್ಯಾಚ್ ಇರಬೇಕು ಅಂತೇನಿಲ್ಲ, ಒಟ್ಟು 18 ವೆನ್ಯೂನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಹೋಪ್ಫುಲಿ 18 ವೆನ್ಯೂ ಕಂಪ್ಲೀಟಾಗಿ ಇರುತ್ತೋ ಇರಲ್ಲೋ ಗೊತ್ತಿಲ್ಲ, ನೋಡಬೇಕಾಗತ್ತೆ. ಇದು ಶಾರ್ಟ್ ಲಿಸ್ಟ್ ಅಷ್ಟೇ, ಶಾರ್ಟ್ ಲಿಸ್ಟು. ಸೊ ಇದರಲ್ಲಿ 16ರಲ್ಲಿ ಬೇಕಾದ್ರೂ ನಡೆಸ್ಬೋದು, ಅಥವಾ 15ರಲ್ಲಿ ಬೇಕಾದ್ರೂ ನಡೆಸ್ಬೋದು, ಅಥವಾ 10ರಲ್ಲಿ ಬೇಕಾದ್ರೂ ನಡೆಸ್ಬೋದು. ಅದು BCCIಗೆ ಬಿಟ್ಟಿದ್ದು, ಜೊತೆಗೆ ಆಬ್ವಿಯಸ್ಲಿ ಫ್ರಾಂಚೈಸ್ಗೆ ಬಿಟ್ಟಿದ್ದು. ಒಂದೊಂದು ಫ್ರಾಂಚೈಸ್ಗಳು 2 ವೆನ್ಯೂಲಿ ಆಡುವಂಥದ್ದು. ಸೊ ಅವರು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಎಕ್ಸಾಂಪಲ್ ರಾಜಸ್ಥಾನ್ ರಾಯಲ್ಸು ಹಿಂದೆ ಎಲ್ಲ ಆಡಿದರು, ಪಂಜಾಬ್ ಅವರು ಆಡಿದರು, 2 ವೆನ್ಯೂಲಿ ಆಡೋ ಥರ. ಸೊ ಈ ಥರ ಆದರೂ ಆಗ್ಬೋದು. ಸೊ ಕಾದ್ ನೋಡೋಣ ಅದೇನಾಗುತ್ತೆ ಅಂತ. ಒಟ್ನಲ್ಲಿ 18 ವೆನ್ಯೂಸ್ಗಳು ಶಾರ್ಟ್ ಲಿಸ್ಟ್ ಆಗಿರುವಂಥವು ಯಾವ್ಯಾವು ಅಂತ ಅಂದರೆ, ಚೆನ್ನೈ, ಡೆಲ್ಲಿ, ಲಕ್ನೌ, ಮುಂಬೈ, ಕೋಲ್ಕತಾ, ಅಹಮದಾಬಾದ್, ನ್ಯೂ ಚಂಡೀಗಢ, ಜೊತೆಗೆ ಹೈದರಾಬಾದ್, ಧರ್ಮಶಾಲಾ, ವಿಶಾಖಪಟ್ಟಣಂ, ಗುವಾಹಟಿ, ಜೈಪುರ್, ಪುಣೆ, ರಾಯ್ಪುರ್, ರಾಂಚಿ, ನವಿ ಮುಂಬೈ, ತಿರುವನಂತಪುರಂ ಆ್ಯಂಡ್ ಬೆಂಗಳೂರು ಹಸ್ ಬೀನ್ ಶಾರ್ಟ್ ಲಿಸ್ಟೆಡ್. ಮಗ, ಬೆಂಗಳೂರು ಹೆಸರನ್ನ ಕೇಳ್ತಾ ಇದ್ದಂಗೆ ಈ ಲಿಸ್ಟಲ್ಲಿ 18 ವೆನ್ಯೂಗಳ ಲಿಸ್ಟಲ್ಲಿ ಒಂಥರ ಖುಷಿಯಾಗೋಗ್ಬಿಡ್ತು ಗುರು. ಯಾಕಂದರೆ ಕನ್ಸಿಡರೇಷನ್ಗೆ ಬಂದಿದೆ. BCCI ಕನ್ಸಿಡರ್ ಮಾಡಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ನ ಆಡ್ಸೋದಿಕ್ಕೆ ಅಂತ ಆಯಿತು. ಸೊ ಇನ್ನೇನು ಎಲ್ಲ ಕಡೆಯಿಂದನೂ ಕೂಡ ಗ್ರೀನ್ ಸಿಗ್ನಲ್ ಸಿಗ್ತಲ್ಲಪ್ಪ. ಈ ಕಡೆ ಡಿಪಾರ್ಟ್ಮೆಂಟ್ ಆಫ್ ಹೋಮಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದಂಗೆ ಕರ್ನಾಟಕ ಗೌರ್ಮೆಂಟು ಕೂಡ ಅಪ್ರೂವ್ ಮಾಡಿದೆ. ಜೊತೆಗೆ ಅಲ್ಲಿ BCCI ಕೂಡ 18 ಮೈನ್ ವೆನ್ಯೂಸ್ಗಳಲ್ಲಿ ಅಂದರೆ ಶಾರ್ಟ್ ಲಿಸ್ಟಲ್ಲಿ ಬೆಂಗಳೂರು ಹೆಸರು ಕೂಡ ಇಟ್ಟಿದೆ. ಅಂದರೆ ಬೆಂಗಳೂರು ಅಂತಂದರೆ ಬೇರೆ ಯಾವ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಮೈನ್ ಅಲ್ವಾ. ಸೊ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನ ಕನ್ಸಿಡರ್ ಮಾಡಲಾಗಿದೆ. ನಮ್ಮ RCB ಮ್ಯಾಚು ಬಹುತೇಕವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲೇ 2026 ಆಡ್ತಾರೆ. ಇದು ಅಂತೂ ಕನ್ಫರ್ಮ್ ಆಗಿರುವಂಥ ಅಪ್ಡೇಟು. 18 ಶಾರ್ಟ್ ಲಿಸ್ಟು. ಇದು ಚೆನ್ನೈ ಅಂತ ಬಂದಾಗ ಗೊತ್ತಿರೋದೇ ಚೇಪಾಕ್ ಸ್ಟೇಡಿಯಮ್ಮು, ಡೆಲ್ಲಿ ಅರುಣ್ ಜೇಟ್ಲಿ, ಲಕ್ನೋ ಗೊತ್ತಿರೋದೇ ಯಾವ್ದು ಗುರು ಅದು ಹೆಸರೇ ಮಾಡ್ತಾಗ್ಬಿಟ್ಟಿದ್ದೀನಿ, ಲಕ್ನೋ ಸ್ಟೇಡಿಯಮ್ದು. ಮುಂಬೈ ವಾಂಕಡೆ ಸ್ಟೇಡಿಯಮ್ಮು, ಕೋಲ್ಕತಾ ಹಿಡನ್ ಗಾರ್ಡನ್ಸ್, ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಮ್ಮು, ನ್ಯೂ ಚಂಡೀಗಢ ರೀಸೆಂಟಾಗಿ ಆಯ್ತಾಯ್ತಲ್ಲಪ್ಪ ಮ್ಯಾಚು ಅದರಲ್ಲಿ. ಆ್ಯಂಡ್ ಹೈದರಾಬಾದ್ ಗೊತ್ತಿರೋದೇ ಯಾವುದು ಗುರೋದು, ರಾಜೀವ್ ಗಾಂಧಿ ಸ್ಟೇಡಿಯಮ್ಮು ಅನಿಸುತ್ತೆ. ಇನ್ನೇನು ಧರ್ಮಶಾಲಾ ಬಗ್ಗೆ, ವಿಶಾಖಪಟ್ಟಣಂ ಬಗ್ಗೆ, ಆಮೇಲೆ ಗುವಾಹಟಿ ಬಗ್ಗೆ, ಜೈಪುರ್ ಬಗ್ಗೆ ಏನು ಕೇಳೋ ಹಂಗೇನಿಲ್ಲ. ಜೈಪುರ್ನ ಇಟ್ಟಿದ್ದಾರಲ್ಲ ಇಲ್ಲಿ, ಜೈಪುರ್ ಸವಾಯ್ ಮಾನ್ಸಿಂಗ್ನ ಇಟ್ಬಿಟ್ಟಿದ್ದಾರೆ ಇವರು. ಸೊ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಅಷ್ಟೇ. ಮ್ಯಾಚ್ಗಳಾಗುತ್ತೋ ಆಗೋದಿಲ್ಲೋ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಕ್ವಶನಲ್ಲೇ ಇದೆ ನೋಡಿ. ಬೆಂಗಳೂರನ್ನ ಇಟ್ಟಿದ್ದಾರೆ, ಪುಣೆನ ಇಟ್ಟಿದ್ದಾರೆ. ಪುಣೆನ ರಾಜಸ್ಥಾನ್ ರಾಯಲ್ಸ್ ಅವರು ಅಕ್ವೈರ್ ಮಾಡ್ಕೊಬೋದು ಅನ್ನೋ ಥರನೂ ಕೂಡ ಇದೆ. ಅಥವಾ ಎಲ್ಲ ಮ್ಯಾಚ್ಗಳು ಬೆಂಗಳೂರಲ್ಲಿ ಆಗುತ್ತಾ, ಬೆಂಗಳೂರಲ್ಲಿ ಸ್ವಲ್ಪ ಮ್ಯಾಚ್, ಬೇರೆ ಕಡೆ ಸ್ವಲ್ಪ ಮ್ಯಾಚ್ ಆಗುತ್ತಾ. ಯಾಕೆ ಅಂತಂದರೆ ನಮಗೆ ಅಪ್ಡೇಟ್ ಬಂದಿದ್ದೇನು ಅಂತಂದರೆ, ರಾಯ್ಪುರ್ ಸ್ಟೇಡಿಯಮ್ದು ಸ್ವಲ್ಪ ಅಪ್ಡೇಟು ಬಂದಿತ್ತು ನಮಗೆ. RCB ಹೋಗ್ಬಿಟ್ಟು ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತ. ಸೊ ಆ ವೆನ್ಯೂಗಳದ್ದು ಕೂಡ ಇದೆ, ರಾಯ್ಪುರ್ದು ಇದೆ, ಜೊತೆಗೆ ನವಿ ಮುಂಬೈದು ಕೂಡ ಇದೆ, DY ಪಾಟೀಲ್ ಸ್ಟೇಡಿಯಮ್ದು. ಸೊ ಈ ಹಿಂದೆ ಬಂದಂಥ ಅಪ್ಡೇಟ್ಗಳು ಹೆಂಗೆ ಅಂತಂದರೆ, RCB ನವಿ ಮುಂಬೈಯಲ್ಲಿ ಜೊತೆಗೆ ರಾಯ್ಪುರಲ್ಲಿ ಆಡೋದಕ್ಕೆ ರೆಡಿ ಆಗ್ತಾ ಇದೆ ಅಂತ. ಆ ವೆನ್ಯೂಗಳನ್ನೂ ಕೂಡ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಜೊತೆಗೆ ರಾಂಚಿ, ತಿರುವನಂತಪುರಂನು ಕೂಡ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಸೊ ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಗಿದೆ. 18 ವೆನ್ಯೂಗಳನ್ನ ಶಾರ್ಟ್ ಲಿಸ್ಟ್ ಮಾಡಿರೋದ್ರಿಂದ ಬೆಂಗಳೂರು ಫೈನಲೈಸ್ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋದು. ಒಟ್ಟಿನಲ್ಲಿ ಈ ಒಂದು ಲಿಸ್ಟಲ್ಲಿ ಬೆಂಗಳೂರಿನ ಹೆಸರನ್ನ ಕೇಳೇನೆ ಒಂಥರ ಹೆವಿ ಖುಷಿ ಆಗ್ತಾ ಇದೆ ನಮಗೆ. ಯಾಕಂದರೆ ಈ ಕಡೆ ಒಂದು ಕಡೆಯಿಂದ ಪಾಸಿಟಿವ್ ಬರೋದು, ಒಂದು ಕಡೆಯಿಂದ ನೆಗೆಟಿವ್ ಆಗೋದು. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರದಲ್ಲಿ ಪಾಸಿಟಿವ್ ಆಯಿತು ಅಂದರೆ ನೆಗೆಟಿವ್ ಆಗೋದು ಮತ್ತೆ. ಸೊ ಇದು ಎಲ್ಲ ಕಡೆಯಿಂದನೂ ಕೂಡ ಪಾಸಿಟಿವ್ ಸೆನ್ಸ್ ಬರ್ತಾ ಇರೋದ್ರಿಂದ, ಗಮನ ಬರ್ತಾ ಇರೋದ್ರಿಂದ ಖಂಡಿತ ಇದು RCBಗೆ ಒಳ್ಳೆ ಗುಡ್ ನ್ಯೂಸ್, RCB ಫ್ಯಾನ್ಸ್ಗಳಿಗೆ ಒಳ್ಳೆ ಗುಡ್ ನ್ಯೂಸು. ಲೋಕಲಲ್ಲಿ ಮ್ಯಾಚ್ ಆಗಬೇಕು, ಅದೇ ಎಕ್ಸ್ಪೆಕ್ಟ್ ಮಾಡೋದು ನಾವು. ಇವಾಗ ನೋಡಿ, ವುಮೆನ್ಸ್ ಪ್ರೀಮಿಯರ್ ಲೀಗ್ ಮ್ಯಾಚ್ ಏನಾದ್ರು ಲೋಕಲ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಆಯ್ತಾ ಇತ್ತು ಅಂತಂದರೆ, ಆ ವೈಬೇ ಬೇರೆ, ಆ ಸೆಲೆಬ್ರೇಷನ್ನೇ ಬೇರೆ, ಆ ಒಂದು ಫೀಲೇ ಬೇರೆ, ಆ ಒಂದು ರೀಚೇ ಬೇರೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಜಾಸ್ತಿ ರೀಚ್ ಆಗೋದು. ಇನ್ಫ್ಯಾಕ್ಟು ಇಲ್ಲೆಲ್ಲ ಆಡಬೇಕಾದ್ರೆ ಜಾಸ್ತಿ ರೀಚ್ ಆಗೋದು, ಜಾಸ್ತಿ ಫ್ಯಾನ್ಸ್ಗಳದ್ದು ಕ್ರೇಜ್ ಬರೋದು ಅವಾಗ. ಸೊ ಆಬ್ವಿಯಸ್ಲಿ ಈ ಸೀಸನು ಖಂಡಿತ ಎಲ್ಲ ಕಡೆಯಿಂದ ಕ್ಲಿಯರೆನ್ಸ್ ಸಿಕ್ಕಿರೋದನ್ನ, ಜೊತೆಗೆ 350 ಕ್ಯಾಮ್ರಾಗಳನ್ನ ಬೇರೆ AI ಎನೇಬಲ್ಡ್ ಕ್ಯಾಮ್ರಾಗಳನ್ನ ಬೇರೆ ಇನ್ಸ್ಟಾಲ್ ಮಾಡಿಸ್ತಾ ಇದ್ದಾರಂತೆ. ಸೊ ಇದೆಲ್ಲ ಇನ್ನೇನು ಕೂತ್ಕೊಂಡು ಬೂಂದಿ ಕಾಳು ತಿನ್ನಕ್ಕೆ ಮಾಡ್ತಾವ್ರಾ? ಇಲ್ಲ, ಈ ಸಲ ಮ್ಯಾಚ್ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ, ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಸೊ ಗುಡ್ ನ್ಯೂಸ್ ಫಾರ್ RCB ಫ್ಯಾನ್ಸ್ ಎಲ್ಲರಿಗೂ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.